ನಮಸ್ಕಾರ ವೀಕ್ಷಕರೇ, ಪಿಎಂ ಕಿಸಾನ್ 19ನೇ ಕಂತಿನ ಹಣ ಸುಮಾರು 9 ಕೋಟಿ ಅಷ್ಟೇ ಅಲ್ಲ, 11 ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳು ರೈತರು ಈ ಒಂದು ಯೋಜನೆಯಲ್ಲಿ ತಲಾ 2,000 ರೂಪಾಯಿದಂತೆ 4 ತಿಂಗಳಿಗೊಮ್ಮೆ ಟೋಟಲಿ ವಾರ್ಷಿಕವಾಗಿ 6,000 ಹಣವನ್ನ ಪಡಿತಾ ಇರುವಂತದ್ದು. ಸೊ ಹಾಗಾದ್ರೆ ಒಂದು 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ರೈತರು ಕೇಳ್ತಾ ಇದ್ರಿ ಬಹಳಷ್ಟು ಜನ. ಸೊ ಹೀಗಾಗಿ ಒಂದು 19ನೇ ಕಂತಿನ ಹಣದ ಬಗ್ಗೆ ನಾನು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿರುವಂತದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಸೊ ಅದೇ ರೀತಿಯಾಗಿ ಬೆಳೆ ವಿಮೆ ಕೂಡ ನಿಮಗೆ ಜಮಾ ಆಗ್ತಾ ಇದೆ. ತಲಾ ಒಬ್ಬ ರೈತರಿಗೂ ಕೂಡ 12,000 ಕೂಡ ನಿಮಗೆ ಹಣ ಜಮಾ ಆಗುತ್ತೆ. ಸೊ ಹಾಗಾದ್ರೆ ಈ ಒಂದು ಬೆಳೆ ವಿಮೆ ಯಾವ ಯಾವ ಜಿಲ್ಲೆಗಳಿಗೆ ಸದ್ಯಕ್ಕೆ ಬರ್ತಾ ಇದೆ, ಹಿಂದೆ ಯಾವ ಜಿಲ್ಲೆಗಳಿಗೆ ಬಂದಿದೆ, ಯಾವ ತಾಲೂಕುಗಳಿಗೆ ಜಮಾ ಆಗಿದೆ, ಸೊ ಎಲ್ಲಾನು ಕೂಡ ನಾವು ಒಂದೊಂದಾಗಿ ತಿಳಿತಾ ಹೋಗೋಣ. ಸೊ ಇಲ್ಲಿ ಈ ಒಂದು ವಿಡಿಯೋ ಟಾಪಿಕ್ ಏನಿದೆಲ್ಲ ರೈತರಿಗೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾಗಿರುವಂತಹ ಅಪ್ಡೇಟ್ ಇರುವಂತದ್ದು. ಆಲ್ಮೋಸ್ಟ್ ನಮ್ಮ ಚಾನಲ್ ಅಲ್ಲಿ ಆಲ್ಮೋಸ್ಟ್ ಸಬ್ಸ್ಕ್ರೈಬರ್ಸ್ ಎಲ್ಲರಲ್ಲಿ ಆದಷ್ಟು ರೈತರು ಕೂಡ ಬಹಳಷ್ಟು ಜನ ಇದ್ರಿ. ಸೊ ಪ್ರತಿಯೊಬ್ರು ಕೂಡ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಕಂಪ್ಲೀಟ್ ಆಗಿ ಎಲ್ಲಾನು ಕೂಡ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಆಮೇಲೆ ಎಷ್ಟು ಹಣ ಬರ್ತಾ ಇದೆ, ಹೇಗೆ ನಾವು ಪಡ್ಕೊಳ್ಬೇಕು ಎಲ್ಲಾನು ಕೂಡ ಗೊತ್ತಾಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ಆಗಿನೇ ನಾನು ಟಾಪಿಕ್ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು ನಮ್ ಒಂದ್ ಸ್ವಲ್ಪ ಹಿಂದಿನ 18 ಆಗಿರ್ಲಿ 17ನೇ ಕಂತಿನ ಹಣದ ಬಗ್ಗೆ ಒಂದ್ ಸ್ವಲ್ಪ ವಿಚಾರ ಮಾಡಿದ್ರೆ ಸುಮಾರು 9 ಕೋಟಿ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ. ಹತ್ತತ್ರ 10 ಕೋಟಿ ಜನರಿಗೆ ಮಾತ್ರ ಜಮಾ ಆಗಿದೆ. ಟೋಟಲಿ 11ರಿಂದ 11.5 ಕೋಟಿಯಲ್ಲಿ. ಯಾಕೆ ಈ ರೀತಿ ಆಗಿರುವಂತದ್ದು? 11.5 ಕೋಟಿ ಫಲಾನುಭವಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಅದರಲ್ಲಿ 9.5 ಕೋಟಿ ಅಂದ್ರೆ ಸುಮಾರು 2 ಕೋಟಿ ಆದ್ರೂ ಡಿಫರೆನ್ಸ್ ಬರ್ತಾ ಇದೆ. ಒಂದು 1.50 ಕೋಟಿ ಅಥವಾ 2 ಕೋಟಿ ಇಷ್ಟು ಜನರಿಗೆ ಹಣ ಹೋಗಿಲ್ಲ. ಯಾಕಪ್ಪ ಅಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿಲ್ಲ. ನಾನು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಹೇಳ್ತಾ ಇರ್ತೀನಿ, ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಏನಪ್ಪಾ ಇವನು ಮತ್ತೆ ಅದನ್ನೇ ಕೊರಿತಾ ಇದ್ದಾನೆ ಅಂತ ನೀವು ಅನ್ಕೊಳ್ಬಹುದು. ಇದು ನಿಮ್ಮ ಜೀವನದ ಪ್ರಶ್ನೆ. ಅದಕ್ಕೋಸ್ಕರ ನಾನು ಕೊರಿತಾ ಇರೋದು, ನಿಮ್ಗೆ ತಿಳಿಸ್ತಾ ಇರೋದು ಒತ್ತಿ ಒತ್ತಿ. ಯಾಕಪ್ಪ ಅಂದ್ರೆ ಬಹಳಷ್ಟು ರೈತರು ತಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಇಟ್ಕೊಳ್ದೇನೆ ಮತ್ತೊಬ್ಬರು ಬಂದು ಅವರ ಹೊಲ ಗದ್ದೆಗಳನ್ನ ಲಪಟಾಯಿಸ್ಕೊಂಡು ಹೋಗಿ ತಾವು ಕೋರ್ಟು ಕಚೇರಿ ಅಂತ ತಮ್ಮ ಹೊಲಕ್ಕಾಗಿನೇ ಬಡದಾಡ್ತಾ ಇರುವಂತದ್ದನ್ನ ನಾವು ಕಣ್ಣಾರೆ ಕಂಡಿದೀವಿ. ಈ ರೀತಿ ಪ್ರಕರಣಗಳು ಬಹಳ ಜಿಲ್ಲೆಗಳಲ್ಲಿ ನಡೆದಿದ್ದಾವೆ. ಸೊ ಅದಕ್ಕೋಸ್ಕರ ನಾನು ಒತ್ತಿ ಒತ್ತಿ ಹೇಳ್ತಾ ಇರುವಂತದ್ದು, ಪ್ರತಿಯೊಬ್ಬರಿಗೂ ಕೂಡ ನಾನು ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಮತ್ತೊಂದ್ ಸಾರಿ ವಿಡಿಯೋ ಲಾಂಗ್ ಆದ್ರೆ ಆಗ್ಲಿ, ನೀವು ಬೈದ್ರೆ ಬೈರಿ, ಅದ್ರೊಳಗೆ ಏನಿಲ್ಲ, ಆದ್ರೆ ಮಾಹಿತಿ ತಿಳ್ಕೊಳ್ಳಿ. ಓಕೆನಾ? ಈಗ ನೋಡಿ, ಬಹಳಷ್ಟು ರೈತರು ಏನ್ ಮಾಡ್ತಾ ಇದ್ರಿ, ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ತಾ ಇಲ್ಲ. ಬೇಜವಾಬ್ದಾರಿತನ ಇದು. ಬೇಜವಾಬ್ದಾರಿತನ ಅನ್ಬೋದು. ಯಾಕಂದ್ರೆ ನೋಡಿ, ನಿಮ್ಮ ಹೊಲ ಗದ್ದೆಗಳಿಗೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರ್ಲಿಲ್ಲಪ್ಪ ಅಂದ್ರೆ, ಈಗಾಗಲೇ ವಕ್ತ್ ಬೋರ್ಡು ಅದು ಇದು ಈಗಾಗಲೇ ಗೊತ್ತಿರುವಂತಹ ವಿಷಯ ನಿಮ್ಗೆ. ಸೊ ಯಾರ್ದೋ ಆಸ್ತಿ ಪಾಸ್ತಿ ಇನ್ಯಾರಿಗೋ ಕೊಡ್ತಾ ಇರುವಂತದ್ದು ಸರ್ಕಾರ, ಈ ರೀತಿ ನಡೀತಾ ಇದಾವೆ. ಅದಕ್ಕೋಸ್ಕರ ನೀವು ಒಂದ್ ಕೆಲಸ ಮಾಡಿ, ನಿಮ್ಮ ಪಹಣಿಗಳಾಗಿರ್ಲಿ, ನಿಮ್ಮ ಡಾಕ್ಯುಮೆಂಟ್ಸ್ ಗಳಾಗ್ಲಿ, ಪ್ರತಿಯೊಂದನ್ನ ಕ್ಲಿಯರ್ ಇಟ್ಕೊಳ್ಳಿ. ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳೋ ವಿಷಯದಾಗಿ ಎಲ್ಲಿ ಹೋಗ್ಬೇಕಂದ್ರೆ ಗ್ರಾಮ ಪಂಚಾಯತಿಗೆ ಹೋಗ್ಬೇಕು, ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗ್ಬೇಕು, ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಬೇಕು. ಇಷ್ಟು ಲಿಂಕ್ ಮಾಡಿಸ್ಕೊಂಡ್ರೆ ನೀವು ಕ್ಲಿಯರ್ ಆಗ್ಬಿಡತ್ತೆ ನಿಮ್ದು. ನೆಕ್ಸ್ಟ್ ನಿಮ್ಮ ಒಂದು ಹೊಲ ಗದ್ದೆಗಳದ ಎಲ್ಲಾ ಡಾಕ್ಯುಮೆಂಟ್ಸ್ ಉಳಿದಿರ್ತಾವಲ್ಲ, ಸೊ ಅದನ್ನೆಲ್ಲನೂ ಕೂಡ ಸರಿಯಾಗಿದೆ ಅನ್ನೋ ನೋಡ್ಕೊಳ್ಳಿ. ಸೊ ಎಲ್ಲದಕ್ಕೂ ಕೂಡ ಅಟ್ಯಾಚ್ ಮಾಡ್ಕೊಂಡ್ಬಿಡಿ ಒಂದಕ್ಕೊಂದು. ಆಧಾರ್ ಕಾರ್ಡ್ ಆಗಿರ್ಲಿ, ಬ್ಯಾಂಕ್ ಪಾಸ್ಬುಕ್ ಆಗಿರ್ಲಿ, ಈ ರೀತಿ ನಿಮ್ದು ಏನೇನ್ ಡಾಕ್ಯುಮೆಂಟ್ಸ್ ಇದಾವ ನೋಡಿ ಪರ್ಸನಲ್, ಸೊ ಅವೆಲ್ಲ ಕೂಡ ಒಟ್ಟಾರೆಯಾಗಿ ಒಂದ್ ಕಡೆ ಎಲ್ಲಾನು ಕೂಡ ಕ್ಲಿಯರ್ ಇಟ್ಕೊಂಡ್ಬಿಡಿ, ಮತ್ತೇನಿಲ್ಲ. ಸೊ ಇಷ್ಟು ಮಾಡ್ಕೊಂಡ್ರೆ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ಅಲ್ಲಿ ಇರ್ತಾವ. ಇನ್ನ ನಿಮ್ಮ ಪಹಣಿಗೆ ಮತ್ತೊಬ್ಬ ಅವನ ಬಂದು ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡ್ರೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಅವ್ನ್ ಲಪಟಾಯಿಸ್ಕೊಳ್ಳುವಂತಹ ಚಾನ್ಸಸ್ ಇರತ್ತೆ. ನೀವು ನಂಬಲ್ಲ ಇದನ್ನ ಆಲ್ಮೋಸ್ಟ್ ಬಹಳಷ್ಟು ಜನ. ಹೀಗೇನಾಗತ್ತೆ ಬಿಡೋ ಮಾರೆ ಅಂತ ಅನ್ಕೊಳ್ಬಹುದು. ಆದ್ರೆ ಬಹಳಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗಿದ್ದಾವೆ. ಹೀಗಾಗಿ ರೈತ ತನ್ನ ಹೊಲಕ್ಕಾಗಿ ತಾನೇ ಅಲ್ದಾಡುವಂತದ್ದು, ಅಲ್ದಾಡೋದಷ್ಟೇ ಅಲ್ದೇನೆ ಸಿಕ್ಕಾಪಟ್ಟೆ ಹಣ ಕೂಡ ಸುರಿಸುವಂತದ್ದು. ಸೊ ಇದನ್ನೆಲ್ಲನೂ ಕೂಡ ಬೇಡ. ಆದಷ್ಟು ಒಂದು ದಿನದ ಕೆಲಸ, ಒಂದು ಗಂಟೆಯ ಕೆಲಸ ಆದಷ್ಟು ಬೇಗ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ನಿಮಗೆ ಪಿಎಂ ಕಿಸಾನು, ಬರ ಪರಿಹಾರ, ಬೆಳೆ ಪರಿಹಾರ, ರೈತರಿಗೆ ಸಂಬಂಧಪಟ್ಟಂತಹ ಯಾವುದೇ ಯೋಜನೆಗಳು ಇರ್ಲಿ ಸಿಕ್ಕೇ ಸಿಗತ್ತೆ. ಓಕೆನಾ? ಸೊ ಅದಕ್ಕೆ ನಾನ್ ಗ್ಯಾರಂಟಿ. ಸೊ ನೀವೇನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಮಾಡ್ಲಿಲ್ಲಪ್ಪ ಅಂದ್ರೆ ಬಿಟ್ರಿ. ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಟಿಫಿಕೇಶನ್ ಆಲ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ನೋಟಿಫಿಕೇಶನ್ ಆಲ್ ಮಾಡಿ. ಮುಖ್ಯವಾಗಿ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋನ ನೋಡ್ಕೊಳ್ಬಹುದು ನೀವು. ಈಗ ಇಷ್ಟು ನಿಮಗೆ ಇದ್ರ ಬಗ್ಗೆ ಆಯ್ತು. ಈಗ 19ನೇ ಕಂತಿನ ಹಣ ಇದೆ ಜನವರಿ ತಿಂಗಳಲ್ಲಿ ಬರೋದಿದೆ. ಸೊ 19ನೇ ಕಂತಿನ ಹಣ ಯಾರಿಗೆ ಇನ್ನು ಕೂಡ ನೀವು ಬಹಳಷ್ಟು ಜನ 18ನೇ ಕಂತಿನ ಹಣ, 17ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿರೋದಿಲ್ಲ. ಸೊ ಅದಕ್ಕೋಸ್ಕರ ಅದನ್ನ ಲಿಂಕ್ ಮಾಡಿಸ್ಕೊಳ್ಳಿ, ಆಗ ಮಾತ್ರ ನಿಮ್ಗೆ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ. ಸೊ ಬಹಳಷ್ಟು ಜನ ಜಮಾ ಆಗುವಂತಹ ಸಂದರ್ಭದಲ್ಲಿ ಕಮೆಂಟ್ಸ್ ಗಳನ್ನ ಮಾಡ್ತೀರಿ, ಜಮಾ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಮುಖ್ಯವಾಗಿ ಅಡ್ವಾನ್ಸ್ ಆಗಿ ನೀವು ಈ ಒಂದು ಕೆಲಸವನ್ನ ಮಾಡಿದ್ರೆ ನಿಮ್ಗೆ 100% ಹಣ ಜಮಾ ಆಗತ್ತೆ. ಒಂದು ವೇಳೆ ನೀವು ಜಮಾ ಆದ ಮೇಲೆ ನೆಕ್ಸ್ಟ್ ಓಡಾಡ್ತೀನಿ, ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ರೆ ಅವಾಗ ಆ ಒಂದು ಕಂತಿನ ಹಣ ಜಮಾ ಆಗ್ಲಿಕ್ಕೆ ಎಲ್ಲ ಮುಗಿದಿರುತ್ತೆ. ನೆಕ್ಸ್ಟ್ ಮತ್ತೊಂದು ಕಂತಿನ ಹಣನೇ ನಿಮಗೆ ಬರೋದು. ಅದಕ್ಕೋಸ್ಕರ
ಈಗಾಗಲೇ ಅಡ್ವಾನ್ಸ್ ಆಗಿ ಹೇಳಿರುವಂತದ್ದು ನಾನು ಈ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇನ್ನು ಈ ಒಂದು ರೈತರಿಗೆ 12,000 ಬೆಳೆ ಪರಿಹಾರ ಹಣ, 10,000, 11,000 ಈ ರೀತಿ ಜಮಾ ಆಗ್ತಾ ಇರುವಂತದ್ದು. ಸೊ ಹಾಗಾದ್ರೆ ಈ ಒಂದು ಬೆಳೆ ಪರಿಹಾರ ಹಣ ಯಾವಾಗ ಜಮಾ ಆಗತ್ತೆ ಏನು ಅನ್ನುವಂಥದ್ದನ್ನ ನಾವು ನೋಡೋಣ. ಸೊ ಈ ಒಂದು ಬೆಳೆ ಪರಿಹಾರ ವೀಕ್ಷಕರೇ, ಯಾರು ಫಸಲ್ ಬಿಮಾ ಯೋಜನೆಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರಿ, ಈ ಒಂದು ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಅರ್ಜಿಯನ್ನ ಸಲ್ಲಿಸಿದ್ರಿ, ಸೊ ಅವರಿಗೆ ಈ ಒಂದು ಆ ಒಂದು ಬೆಳೆ ಪರಿಹಾರ ಹಣ ಜಮಾ ಆಗ್ತಾ ಇರುವಂತದ್ದು. ಸೊ ಹಾಗಾದ್ರೆ ಒಂದು ಬೆಳೆ ಪರಿಹಾರ ಹಣ ಏನಿದೆ ಅಲ್ಲ, ಸುಮಾರು ನಮ್ಮ ರಾಜ್ಯದಲ್ಲಿ ಎಷ್ಟು ರೈತರಿಗೆ ಅಂದ್ರೆ 71,117 ರೈತರಿಗೆ ಜಮಾ ಆಗ್ತಾ ಇರುವಂತದ್ದು. ಸೊ ಅಂತದ್ರಲ್ಲಿ ಈಗ ನೋಡಿ, ಭದ್ರಾವತಿಯಲ್ಲಿ ಈಗ ಜಮಾ ಆಗಿದೆ. ನೆಕ್ಸ್ಟ್ ಈ ಒಂದು ಭದ್ರಾವತಿ ತಾಲೂಕಿನಲ್ಲಿ ಜಮಾ ಆಗಿದೆ. ನೆಕ್ಸ್ಟ್ ಈ ಒಂದು ಹೊಸನಗರ ಜಿಲ್ಲೆಯಲ್ಲಿ, ಹೊಸನಗರ ತಾಲೂಕಿನಲ್ಲಿ ಜಮಾ ಆಗಿದೆ. ಸಾಗರ ತಾಲೂಕಿನಲ್ಲಿ ಜಮಾ ಆಗಿದೆ. ಶಿಕಾರಿಪುರ ತಾಲೂಕಿನಲ್ಲಿ ಜಮಾ ಆಗಿದೆ. ತೀರ್ಥಹಳ್ಳಿಯಲ್ಲಿ ಜಮಾ ಆಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಬರ್ತಕ್ಕಂತಹ ಎಲ್ಲ ತಾಲೂಕುಗಳಲ್ಲಿ ಈಗಾಗಲೇ ಜಮಾ ಆಗಿದೆ ಅಂತೆ. ಸುಮಾರು ಇದಕ್ಕೋಸ್ಕರ 156.14 ಕೋಟಿ ಹಣ ರಿಲೀಸ್ ಮಾಡಿದಾರಂತೆ. ಸೊ ಹಾಗಾದ್ರೆ ಯಾರು ಫಸಲ್ ಬಿಮಾ ಯೋಜನೆಯಲ್ಲಿ 2023-24 ಸಾಲಿನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರಿ, ಸೊ ನಿಮ್ಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್. ಪ್ರತಿಯೊಬ್ಬರಿಗೂ ಕೂಡ ಹಣ ಹೋಗ್ತಾ ಇದೆ. ಅಂತದ್ರಲ್ಲಿ ಯಾವ ಯಾವ ಬೆಳೆಗಳನ್ನ ಬೆಳೆದಿರುವಂತಹ ರೈತರಿಗೆ ಹೋಗ್ತಾ ಇದೆ ಅನ್ನುವಂಥದ್ದನ್ನ ನೀವು ತಿಳ್ಕೊಳ್ಬೇಕು. ಅಡಕೆಯನ್ನ ಯಾರು ಬೆಳೆದಿದ್ದೀರಿ ನೋಡಿ ರೈತರು, ಸೊ ನಿಮಗೂ ಕೂಡ ಹಣ ಬರ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಶುಂಠಿ ಬೆಳೆದವರಿಗೆ ಹಣ ಬರ್ತಾ ಇದೆ. ಯಾರು ಅರ್ಜಿ ಸಲ್ಲಿಸಿಲ್ಲ ನಿಮ್ಗೆ ಬರ್ತಾ ಇದೆ ಅಂದ್ರೆ ಅದು ಸುಳ್ಳು, ನಿಮ್ಗೆ ಬರ್ತಾ ಇಲ್ಲ. ಯಾರು ಅರ್ಜಿಯನ್ನ ಸಲ್ಲಿಸಿದ್ರಿ ಅವ್ರಿಗೆ ಮಾತ್ರ ಹಣ ಬರ್ತಾ ಇದೆ. ಇದು ಯಾರು ಇಲ್ಲಿ ನೀವು ಈಗ ಬರ ಬಿದ್ದು ಎಲ್ಲಾ ಭೂಮಿಗಳು ಇದಾಗಿರತ್ತೆ, ಸ್ವಂತವರಿಗೆ ಮಾತ್ರ ಏನೂ ಇಲ್ಲದೆ ನೀವು ಅರ್ಜಿ ಸಲ್ಲಿಸಲ್ದೆ ಸರ್ಕಾರವೇ ನಿಮ್ಮ ಸ್ಥಳಕ್ಕೆ ಬಂದು ವೀಕ್ಷಣೆ ಮಾಡಿ ಸೊ ಅವಾಗ ಹಣ ಕೊಡತಕ್ಕಂಥದ್ದು ಅದು ಬೇರೆ. ಇಲ್ಲಪ್ಪ ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದು, ಅಂದ್ರೆ ಈ ರೀತಿ ನಮ್ದು ಹೊಲ ಗದ್ದೆಗಳು ಆಗಿದ್ದಾವೆ, ಒಂದು ಮಳೆಗಳ ಬಿದ್ದು ಹೆಚ್ಚಿನ ಪ್ರವಾಹ ಬಂದು ಅಂತ ಹೇಳ್ಬಿಟ್ಟು ನೀವು ಅದನ್ನ ಹೇಳ್ಕೊಂಡು ಹಣ ಪಡ್ಕೊಳ್ಳೋದು ಬೇರೆ. ಆದ್ರೆ ಇಲ್ಲಿ ಅರ್ಜಿಯನ್ನ ಸಲ್ಲಿಸಿ ಹಣವನ್ನ ಪಡ್ಕೊಳ್ಬೇಕಾಗಿರತ್ತೆ. ಇಷ್ಟು ಆದ್ಮೇಲೆ ಮಾವು ಬೆಳೆದವ್ರಿಗೂ ಕೂಡ ಹಣ ಸಿಗ್ತಾ ಇದೆ. ಮೆಣಸು ಬೆಳೆದವ್ರಿಗೂ ಕೂಡ ಹಣ ಸಿಗ್ತಾ ಇದೆ. ಸುಮಾರು 156.14 ಕೋಟಿ ಹಣ ಬಿಡುಗಡೆ ಆಗಿರುವಂತದ್ದು. ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ DBT ಮುಖಾಂತರ ಹಣ ಜಮಾ ಆಗಿರುವಂತದ್ದು. ಸೊ ಈಗ ಬರ್ಬೇಕಾಗಿರುವಂತಹ ರಾಯಚೂರು ಜಿಲ್ಲೆ ಆಗಿರ್ಲಿ, ಹಾಸನ, ಗದಗ ಜಿಲ್ಲೆ ಆಗಿರ್ಲಿ, ಬಳ್ಳಾರಿ ಆಗಿರ್ಲಿ, ಮತ್ತೆ ಕೊಪ್ಪಳ ಜಿಲ್ಲೆಗಳಿಗೆ ಈಗ ಸದ್ಯದಲ್ಲಿ ಬರುವಂತಹ ಸಾಧ್ಯತೆ ಇದೆ ಅಂತ. ಸೊ ಇನ್ನು ಬಹಳಷ್ಟು ರೈತರು ಬಾಕಿ ಇದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಆಲ್ಮೋಸ್ಟ್ ಜಮಾ ಆಗಿ ಕ್ಲಿಯರ್ ಆಗೋ ತನಕ ಜಮಾ ಆಗ್ತಾನೆ ಇರತ್ತೆ. ಇಲ್ಲಿ ಜಿಲ್ಲಾದಲ್ಲಿರುವಂತಹ ತಾಲೂಕುಗಳಿಗೆ ಹಣ ಜಮಾ ಆಗ್ತಾ ಬರುತ್ತೆ. ಸೊ ಒಟ್ಟಿಗೆ ನಿಮ್ಗೆ ಡೈರೆಕ್ಟ್ ಆಗಿ ಜಮಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ವೀಕ್ಷಕರೇ, ನಿಮ್ಗೆ ಅಪ್ಡೇಟ್ಸ್ ಗಳನ್ನ ನಾನು ತಿಳಿಸ್ಕೊಡ್ಬೇಕಾಗಿತ್ತು. PM ಕಿಸಾನ್ ಹಣದ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ, ಬೆಳೆ ವಿಮೆ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ಯಾರು ಬೆಳೆ ವಿಮೆ ಬಗ್ಗೆ ಅರ್ಜಿ ಸಲ್ಲಿಸಿದ್ರಿ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮಾ ಆಗ್ತಾ ಇರುವಂತದ್ದು. ಸೊ ನ್ಯೂಸ್ ಅಲ್ಲಿ ಕೂಡ ನೋಡ್ಕೊಳ್ಬಹುದು. ನಿಮಗೆ ಅಂದ್ರೆ ಸರಿಯಾಗಿ ಅಂದ್ರೆ ಇದು ಒಂದು ಕನ್ಫರ್ಮ್ ಅನಿಸ್ಲಿಲ್ಲಪ್ಪ ಅಂದ್ರೆ ನ್ಯೂಸ್ ಅಲ್ಲಿ ಕೂಡ ನೋಡ್ಕೊಳ್ಬಹುದು, ನ್ಯೂಸ್ ಪೇಪರ್ ಗಳಲ್ಲಿ. ಸೊ ಅಲ್ಲಿ ಕೂಡ ಕೊಟ್ಟಿರ್ತಾರೆ. ಆದ್ರೆ ಇವತ್ತಿನ ನೋಡ್ಕೊಳ್ಬೇಡಿ, ಹಿಂದಿನ ಒಂದು ದಿನಗಳ ನ್ಯೂಸ್ ಅನ್ನ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ಇಷ್ಟು ಅಪ್ಡೇಟ್ ನಿಮ್ಗೆ ಸಿಕ್ಕಿದೆ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.